ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ನಾನಿವತ್ತು ನಿಮಗೆ ಇನ್ಸ್ಟಾಗ್ರಾಮಲ್ಲಿರೋ ಟಾಪ್ 2 ಸೀಕ್ರೆಟನ್ನು ಹೇಳ್ಕೊಡ್ತೀನಿ. ಹೌದು ಸ್ನೇಹಿತರೆ, ಈ ಟಾಪ್ 2 ಸೀಕ್ರೆಟ್ಸ್ಗಳು ಈಗಾಗಲೇ ವಾಟ್ಸಪ್ಪಲ್ಲಿ ಬಂದಿದ್ದಾವೆ, ಆದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಈಗ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಆ ಟಾಪ್ 2 ಸೀಕ್ರೆಟ್ಸ್ ಆದರೂ ಏನು, ಅದರ ಒಂದು ಫ್ಯೂಚರ್ಸ್ ಆದರೂ ಏನು, ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಸೀಕ್ರೆಟ್ ನಂಬರ್ 1, ಸ್ನೇಹಿತರೆ, ನೀವೇನು ವಾಟ್ಸಪ್ಪಲ್ಲಿ ಯಾವ ರೀತಿ ನಿಮ್ಮ ಲೈವ್ ಲೊಕೇಶನನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇದ್ರಿ, ಅದೇ ರೀತಿ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇನ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆ ತಮ್ಮ ಲೈವ್ ಲೊಕೇಶನ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲೇ ಶೇರ್ ಮಾಡಬಹುದು. ಸ್ನೇಹಿತರೆ, ಸೀಕ್ರೆಟ್ 2, ಸ್ನೇಹಿತರೆ, ಈಗೇನು ನಿಮ್ಮ ವಾಟ್ಸಪ್ ಅಲ್ಲಿ ಯಾವ ರೀತಿ ನಿಮ್ಮ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು HD ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಿಮ್ಮ ಫೋಟೋಸ್ ಮತ್ತು ವಿಡಿಯೋಸ್ ಅನ್ನ HD ಆಗಿ ಇನ್ನೊಬ್ಬರಿಗೆ ಶೇರ್ ಮಾಡಬಹುದು. ಸ್ನೇಹಿತರೆ, ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ಯಾರಿಗೆ ನಿಮ್ಮ ಲೈವ್ ಲೊಕೇಶನನ್ನು ಕಳಿಸ್ಬೇಕು ಅವ್ರ ಚಾಟ್ಗೆ ಹೋಗಿ ಇಲ್ಲಿ ಪ್ಲಸ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲೊಕೇಶನ್ ಅಂತ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಒಂದು ಪರ್ಮಿಷನ್ಗಳು ಕೇಳುತ್ತೆ, ಆ ಪರ್ಮಿಷನ್ಗೆ ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಪರ್ಮಿಷನ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆನಾ? ಪರ್ಮಿಷನ್ಗೆ ಅಕ್ಸೆಪ್ಟ್ ಮಾಡಿಕೊಟ್ಟಾದ್ಮೇಲೆ ಸ್ನೇಹಿತರೆ, ಏನು ನಿಮ್ಮ ಪರ್ಮಿಷನ್ ಮತ್ತೆ ಒಂದ್ಸರಿ ಕೇಳುತ್ತೆ. ಓಕೆನಾ? ಈ ರೀತಿ ಒಂದು ಲೈವ್ ಲೊಕೇಶನ್ನ ಶೇರ್ ಯುವರ್ ಲೊಕೇಶನ್ ಅಂತ ಕೊಟ್ಟರೆ ಸಾಕು ಸ್ನೇಹಿತರೆ, ನಿಮ್ಮ ಲೊಕೇಶನ್ ಏನಿದೆ ಆಟೋಮೆಟಿಕ್ಕಾಗಿ ಅವ್ರಿಗೆ ತಲುಪುತ್ತೆ. ಸೆಕೆಂಡ್ ಫ್ಯೂಚರ್ ಬಂದ್ಬಿಟ್ಟು ಸ್ನೇಹಿತರೆ, ಯಾವ ರೀತಿ HD ಆಗಿ ಫೋಟೋಸನ್ನು ಕಳಿಸೋದು ಅಂದರೆ, ಈ ರೀತಿ ಒಂದು ಫೋಟೋಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಸ್ನೇಹಿತರೆ ಯಾವ್ದಾದ್ರು ಒಂದು ಈ ರೀತಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ HD ಅಂತ ಕಾಣಿಸ್ತಿದ್ದಿಲ್ಲ ಟಾಪ್ ರೈಟ್ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೆಂಡ್ ಅಂತ ಕೊಡಿ. ಸ್ನೇಹಿತರೆ, ನಿಮ್ಮ ಫೋಟೋಸ್ ಏನಿದೆ HD ಆಗಿ ಅವ್ರಿಗೆ ಸೆಂಡ್ ಆಗುತ್ತೆ. ಹೌದು ಸ್ನೇಹಿತರೆ, ಈ ಎರಡು ಮಾಹಿತಿ ನಿಮಗೆ ಇಷ್ಟ ಆಗಿರೋ ವಿಡಿಯೋಗೆ ಒಂದು ಲೈಕ್ ಕೊಡುವ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.